ಸೂರ್ಯನೇ ಈ ಜಗತ್ತಿನ ದೇವರು ಎನ್ನುತ್ತಾನೆ ಕೃಷ್ಣ. ಜಗದ ಸರ್ವ ಜೀವಿಗಳ ಅಸ್ತಿತ್ವಕ್ಕೆ ಕಾರಣವಾಗಿರುವ ಈ ಸೂರ್ಯದೇವನ ಹುಟ್ಟಿದ ದಿನವನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ. ಗ್ರಹಗಳ ರಾಜ, ರಾಮನಿಗೆ ಜಯ ತಂದವನು ಮತ್ತು ಈ ರಥಸಪ್ತಮಿಯ ಹಿನ್ನೆಲೆಯ ಮಹತ್ವ, ಆಚರಣೆ ಹೇಗೆ ಎಂಬುದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋ ಮೂಲಕ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಕೇಳಿಕೊಳ್ಳುತ್ತಾ, ಮತ್ತೆ ಯಾಕೆ ತಡ ಮಾಡುವುದು, ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಕಶ್ಯಪ ಋಷಿ ಹಾಗೂ ಅದಿತಿ ದೇವಿ ದಂಪತಿಗಳಿಗೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಜನಿಸಿದ ಮಗುವೇ ಸೂರ್ಯದೇವ. ಸೂರ್ಯ ಜಯಂತಿಯ ಈ ದಿನವನ್ನು ರಥಸಪ್ತಮಿ ಎಂದು ಕರೆಯಲಾಗುತ್ತದೆ. ಈ ದಿನಕ್ಕೆ ಆರೋಗ್ಯ ಸಪ್ತಮಿ ಅಲ್ಲದೆ ಅಚಲ ಸಪ್ತಮಿ ಎಂದು ಸಹ ಹೆಸರುಗಳು ಇವೆ. ವಸಂತ ಪಂಚಮಿಯಾಗಿ ಎರಡನೇ ದಿನಕ್ಕೆ ರಥಸಪ್ತಮಿ ಬರುತ್ತದೆ. ಈ ದಿನ ಯಾಕೆ ಅಷ್ಟು ಪ್ರಾಮುಖ್ಯತೆ ಪಡೆದಿದೆ, ನಾವಿದನ್ನು ಯಾಕೆ ಆಚರಿಸಬೇಕು ಎಂಬುದಕ್ಕೆ ಉತ್ತರ ಇಲ್ಲಿದೆ. ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅನುಭವಕ್ಕೆ ಬರುತ್ತಾರೆ. ಆದರೆ ನಮ್ಮ ಕಣ್ಣಿಗೆ ಕಾಣುವ ಒಬ್ಬೇ ಒಬ್ಬ ದೇವರೆಂದರೆ ಅದು ಸೂರ್ಯದೇವ. ವೇದದಲ್ಲೂ ಸೂರ್ಯನನ್ನು ದೇವರೆಂದೇ ಹೆಸರಿಸಲಾಗಿದೆ. ಅಷ್ಟೇ ಯಾಕೆ, ಸ್ವಂತ ಶ್ರೀಕೃಷ್ಣನೇ ಸೂರ್ಯನಿಗಿಂತ ಬೇರೆ ದೇವರು ಜಗತ್ತಿನಲ್ಲಿಲ್ಲ ಎಂದು ಹೇಳಿದ್ದಾನೆ. ಇಡೀ ಜಗತ್ತು ಕತ್ತಲಿನಲ್ಲಿ ಮುಳುಗಿರುವಾಗ ಶಿವ ಸೂರ್ಯನನ್ನು ಸೃಷ್ಟಿಸಿದನಂತೆ. ಮಹಾವಿಷ್ಣುವಿನ ಶಕ್ತಿಗಳ ಸಂಚಯ ರೂಪ ಸೂರ್ಯನಾಗಿದ್ದು, ಆತ ಜೀವ ನೀಡುವವನು, ಕಾಯುವವನು, ಮಾನವನ ದೇಹದಲ್ಲಿ ಬೆಳಕಿನಂತೆ ಬರುವ ಆತ್ಮ ಸೂರ್ಯನ ಅಂಶವಾಗಿದೆ. ಇಡೀ ಜಗತ್ತು ಹುಟ್ಟಿದ್ದೇ ಸೂರ್ಯನ ಬೆಳಕಿನಲ್ಲಿ. ಅದು ಕೊನೆಗೊಂಡಾಗ ಜಗತ್ತು ಕೂಡ ಕೊನೆಗೊಳ್ಳುತ್ತದೆ. ಸೂರ್ಯ ಸದಾ ಜೀವಿಗಳ ಆರೋಗ್ಯ ಕಾಯುತ್ತಾನೆ. ಅವನಿಗೆ 6 ಗಂಟೆ ಗ್ರಹಣ ಕವಿದರೂ ಜಗತ್ತು ರೋಗಭೀತಿಯಲ್ಲಿ ನಲಗುತ್ತದೆ. ಸೂರ್ಯದೇವನ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಸೂರ್ಯನ ಮಲಸಹೋದರನಾದ ಅರುಣನು ಈತನ ರಥವನ್ನು ಓಡಿಸುತ್ತಾನೆ. ಈ ರಥಕ್ಕೆ 12 ಚಕ್ರಗಳಿದ್ದು 7 ಕುದುರೆಗಳು ಇವನ್ನು ಎಳೆಯುತ್ತವೆ. 12 ಚಕ್ರಗಳು 12 ರಾಶಿಗಳನ್ನು ಪ್ರತಿನಿಧಿಸಿದರೆ 7 ಕುದುರೆಗಳು ಕಾಮನಬಿಲ್ಲಿನ 7 ಬಣ್ಣಗಳ ಸೂಚಕವಾಗಿವೆ. ಮತ್ತೊಂದು ಚಿಂತನೆ ಪ್ರಕಾರ 7 ಕುದುರೆಗಳು 7 ವಾರದ ದಿನವನ್ನು ಪ್ರತಿನಿಧಿಸುತ್ತದೆ. ಅಂದರೆ ನಮ್ಮ ಜಾತಕವನ್ನು ನಾವು ಕಳೆಯುವ ಪ್ರತಿ ದಿನವನ್ನೂ ಸೂರ್ಯನೇ ನಿರ್ವಹಿಸುವನು. ಅಂದರೆ ನಮ್ಮ ಜೀವನದ ಸಂಪೂರ್ಣವನ್ನು ಆತನೇ ನಿರ್ವಹಿಸುತ್ತಾನೆ. ಗ್ರಹಗಳ ರಾಜ ಅಂತಲೂ ಸಹ ಸೂರ್ಯದೇವನನ್ನು ಕರೆಯುತ್ತಾರೆ. ಆತ ಜಾತಕದಲ್ಲಿ ಬಲವಾಗಿದ್ದರೆ ವ್ಯಕ್ತಿಯ ಪ್ರಗತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಲೂ ಸಹ ಹೇಳುತ್ತಾರೆ. ರಾವಣನೊಂದಿಗೆ ಯುದ್ಧದ ಸಂದರ್ಭದಲ್ಲಿ ರಾಮ ದಣಿಯುತ್ತಾನೆ. ಈ ಸಂದರ್ಭದಲ್ಲಿ ಋಷಿಯ ಮಾತಿನಂತೆ ರಾಮನು ಆದಿತ್ಯ ಹೃದಯ ಶ್ಲೋಕ ಪಠಣ ಮಾಡುತ್ತಾನೆ. ಆದ್ದರಿಂದ ಅವನಲ್ಲಿ ಅದಮ್ಯ ಚೇತನ ತುಂಬಿ ರಾವಣ ಸಂಹಾರ ಸಾಧ್ಯವಾಗುತ್ತದೆ. ಈ ದಿನ ಭಕ್ತರು ಮುಂಜಾನೆ ಬೇಗ ಎದ್ದು ಅರುಣೋದಯ ಸಂದರ್ಭದಲ್ಲಿ ಸ್ನಾನ ಮಾಡುತ್ತಾರೆ. ನಂತರ ಸೂರ್ಯನಿಗೆ ಕಳಸದಿಂದ ನೀರು ಚೆಲ್ಲುತ್ತಾ ಅರ್ಘ್ಯ ಬಿಡುತ್ತಾರೆ. ನಂತರ ದೀಪ ಹಚ್ಚಿ ಕೆಂಪು ಹೂಗಳಿಂದ ಸೂರ್ಯದೇವನನ್ನು ಪೂಜಿಸುತ್ತಾರೆ. ಈ ಸಂದರ್ಭದಲ್ಲಿ ಸೂರ್ಯ ಮಂತ್ರಗಳನ್ನೇ ಹೇಳಬೇಕು. ರಥಸಪ್ತಮಿ ದಿನದಂದು ಸೂರ್ಯನನ್ನು ಪೂಜಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. ಜಾತಕದಲ್ಲಿನ ಸೂರ್ಯನ ಸ್ಥಾನ ಬಲಗೊಳ್ಳುತ್ತದೆ. ಇದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಸಹ ತರುತ್ತದೆ. ಅಜ್ಞಾನದಿಂದ ಮಾಡಿದ 7 ರೀತಿಯ ಪಾಪಗಳು ಕಳೆದು ಹೋಗುತ್ತವೆ ಎಂಬ ನಂಬಿಕೆಯೂ ಸಹ ಇದೆ.
ಇದಿಷ್ಟು ಸೂರ್ಯನ ಬಗ್ಗೆ ಇರುವ ಮತ್ತು ರಥಸಪ್ತಮಿ ಬಗ್ಗೆ ಇರುವ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ರಥಸಪ್ತಮಿಯ ಹಿನ್ನೆಲೆ ಮತ್ತು ಮಹತ್ವ, ಆಚರಣೆ ಹೇಗೆ, ಯಾವ ದಿನದಂದು ಆಚರಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ.